ಕರಾವಳಿಗೆ ಎಚ್ಚರಿಕೆ, ಮಹಾ ವಿನಾಶದ ಮುನ್ಸೂಚನೆ ನೀಡಿದ ವಿಜ್ಞಾನಿಗಳು. ಪ್ರಕೃತಿ ಅದು ನಮಗೆ ಜೀವನದ ಮೂಲ. ಆದರೆ ಅದೇ ಪ್ರಕೃತಿ ತನ್ನ ಭೀಕರ ಮುಖವನ್ನ ತೋರಿಸಿದಾಗ ಮಾನವ ಜೀವನವೇ ನಡುಗಿ ಹೋಗ್ತದೆ. ನಾವು ಈಗಾಗಲೇ ಹಲವು ಚಂಡಮಾರುತಗಳನ್ನು ನೋಡಿದ್ದೇವೆ. ಅವುಗಳ ಅಬ್ಬರಕ್ಕೆ ಸಿಲುಕಿ ನಲುಗಿದ್ದೇವೆ. ಆದರೆ ಇದೀಗ ವಿಜ್ಞಾನಿಗಳು ನೀಡಿರುವ ಎಚ್ಚರಿಕೆ ಸಾಮಾನ್ಯವಾದದ್ದಲ್ಲ. ಕರಾವಳಿ ಭಾಗಕ್ಕೆ ಮಹಾ ವಿನಾಶ ಕಾದಿದೆ ಎಂಬ ಭಯಾನಕ ಸಂದೇಶವನ್ನ ವಿಜ್ಞಾನಿಗಳು ರವಾನಿಸಿದ್ದಾರೆ. ಕೇವಲ ಬಿಸಿಯಾದ ಗಾಳಿ ಮಾತ್ರ ಚಂಡಮಾರುತಕ್ಕೆ ಕಾರಣವಲ್ಲ. ಹಲವು ಪ್ರಕೃತಿ ಶಕ್ತಿಗಳ ಸಂಯೋಜನೆಯಿಂದ ಚಂಡಮಾರುತಗಳು ಹೇಗೆ ಭೀಕರ ರೂಪ ತಾಳ್ತವೆ, ಇದರಿಂದ ಕರಾವಳಿ ನಾಶವಾಗೋದು ಫಿಕ್ಸ್ ಅಂತಿರೋದು ಯಾಕೆ, ಈ ಎಲ್ಲ ಮಾಹಿತಿಯನ್ನ ಇಂದು ನಾವು ತಿಳಿದುಕೊಳ್ಳೋಣ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ಈ ಮಾಹಿತಿಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹೌದು, ಚಂಡಮಾರುತ ಅಥವಾ ಹರಿಕೇನ್ ಅನ್ನೋದು ಪ್ರಕೃತಿಯ ಅತಿ ಶಕ್ತಿಶಾಲಿ ಬಲಗಳಲ್ಲಿ ಒಂದು. ವಿಜ್ಞಾನದ ಪ್ರಕಾರ ಒಂದು ಭೀಕರ ಚಂಡಮಾರುತ ಸೃಷ್ಟಿಯಾಗಲು 3 ಮುಖ್ಯ ಅಂಶಗಳು ಬೇಕು. ಈ 3 ವಿಧಾನಗಳು ಬಹಳ ಡೇಂಜರ್. ಮೊದಲನೆಯದ್ದು ಬಿಸಿಯಾದ ಸಮುದ್ರದ ನೀರು. ಇದು ಚಂಡಮಾರುತಕ್ಕೆ ಇಂಧನದಂತೆ ಕೆಲಸ ಮಾಡ್ತದೆ. ಬಿಸಿಯಾದ ನೀರು ಗಾಳಿಯನ್ನ ಮೇಲಕ್ಕೆತ್ತಿ ಬಲವಾದ ಚಕ್ರವಾತವನ್ನು ನಿರ್ಮಿಸ್ತದೆ. ಎರಡನೆಯದ್ದು ಗಾಳಿಯ ಸ್ಥಿರತೆ. ಗಾಳಿಯ ದಿಕ್ಕು ಮತ್ತು ವೇಗದಲ್ಲಿ ಹೆಚ್ಚಿನ ಬದಲಾವಣೆ ಇರಬಾರದು. ಗಾಳಿ ಒಂದೇ ದಿಕ್ಕಿನಲ್ಲಿದ್ದರೆ ಚಂಡಮಾರುತ ಸುಲಭವಾಗಿ ಬೆಳೀತದೆ. ಆದರೆ ಗಾಳಿಯು ಬೇರೆ ಬೇರೆ ದಿಕ್ಕಿಗೆ ಬೀಸ್ತಿದ್ರೆ ಚಂಡಮಾರುತ ಬೆಳೆಯುವುದಿಲ್ಲ. ಮೂರನೆಯದ್ದು ವಾತಾವರಣದ ಅಸ್ಥಿರತೆ ಇರಬೇಕು. ಇದು ಮೋಡಗಳ ವೇಗದ ಬೆಳವಣಿಗೆಗೆ ಕಾರಣವಾಗಿ ಚಂಡಮಾರುತವನ್ನು ಇನ್ನಷ್ಟು ಬಲಪಡಿಸುತ್ತದೆ. ಆ ಅಸ್ಥಿರ ವಾತಾವರಣವು ಗಾಳಿಯ ಏರಿಳಿತವನ್ನು ಹೆಚ್ಚಿಸಿ ಚಂಡಮಾರುತವನ್ನು ಇನ್ನಷ್ಟು ಬಲಪಡಿಸುತ್ತವೆ. ಈ 3 ಅಂಶಗಳು ಸೇರಿದ್ರೆ ವಿನಾಶಕಾರಿ ಚಂಡಮಾರುತ ಸೃಷ್ಟಿಯಾಗೋದು ಗ್ಯಾರಂಟಿ. ಕರಾವಳಿ ಪ್ರದೇಶಕ್ಕೆ ಅಪಾಯ. ರಾಪಿಡ್ ಇಂಟೆನ್ಸಿಫಿಕೇಶನ್. ಸಾಮಾನ್ಯ ಚಂಡಮಾರುತವು ಇದ್ದಕ್ಕಿದ್ದಂತೆ ಕೆಲವೇ ಗಂಟೆಗಳಲ್ಲಿ ಭೀಕರ ರೂಪ ತಾಳುವುದನ್ನು ವಿಜ್ಞಾನಿಗಳು ರಾಪಿಡ್ ಇಂಟೆನ್ಸಿಫಿಕೇಶನ್ಸ್ ಅಂತ ಕರೀತಾರೆ. ಈ ರೀತಿ ಬಲಗೊಂಡ ಗಾಳಿ ಕರಾವಳಿ ಪ್ರದೇಶಗಳನ್ನು ಸಂಪೂರ್ಣವಾಗಿ ನಾಶ ಮಾಡುವ ಶಕ್ತಿ ಹೊಂದಿರುತ್ತದೆ. ಇದರಿಂದ ಸಾಮಾನ್ಯ ಜನಜೀವನ ಕೆಲವೇ ಕ್ಷಣಗಳಲ್ಲಿ ದುರಂತವಾಗಿ ಮಾರ್ಪಡಬಹುದು. ಅದಕ್ಕಾಗಿಯೇ ವಿಜ್ಞಾನಿಗಳು ಈಗಿನಿಂದಲೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲು ಸರ್ಕಾರಗಳಿಗೆ ಸೂಚನೆ ನೀಡಿದ್ದಾರೆ. ಹೌದು, ನಿಮಗೆ ಗೊತ್ತಿದೆಯೇ, 2005ರ ಕತ್ರಿನಾ ಚಂಡಮಾರುತದ ಕರಾಳ ನೆನಪು ಮತ್ತೆ ಮರುಕಳಿಸುತ್ತಾ 2005ರ ಘಟನೆ. ಇತಿಹಾಸವನ್ನ ತಿರುವಿ ನೋಡಿದ್ರೆ ಇಂತಹ ಘಟನೆಗಳು ಎಷ್ಟು ಭೀಕರವಾಗುತ್ತೆ ಅನ್ನೋದು ತಿಳಿಯುತ್ತದೆ. ಸುಮಾರು 20 ವರ್ಷಗಳ ಹಿಂದೆ ಅಂದ್ರೆ 2005ರಲ್ಲಿ ಮೆಕ್ಸಿಕೋ ಕೊಲ್ಲಿಯಲ್ಲಿ ಉದ್ಭವಿಸಿದ ಚಂಡಮಾರುತ ಅಮೆರಿಕಾದ ನ್ಯೂ ಓರ್ಲಿಯನ್ಸ್ ನಗರವನ್ನ ಅಪ್ಪಳಿಸಿತ್ತು. ಸಮುದ್ರ ಮಟ್ಟಕ್ಕಿಂತ ಕೆಳಗಿದ್ದ ಈ ನಗರವನ್ನು ರಕ್ಷಿಸಲು ನಿರ್ಮಿಸಿದ್ದ ಅಣೆಕಟ್ಟೆಗಳು ಪ್ರಕೃತಿಯ ಅಬ್ಬರದ ಮುಂದೆ ಮಕಾಡೆ ಮಲಗಿದ್ವು. ರಸ್ತೆಗಳು ನದಿಗಳಾದವು. ಸಾವಿರಾರು ಜನರು ಪ್ರಾಣ ಕಳೆದುಕೊಂಡ್ರು. ಇದು ಕೇವಲ ಪ್ರಕೃತಿಯ ದಾಳಿಯಲ್ಲ, ಮಾನವನ ಸಿದ್ಧತೆಯ ಕೊರತೆಯನ್ನು ಎತ್ತಿ ತೋರಿಸಿತ್ತು. ಅರಲ್ ಸಮುದ್ರದ ವಿನಾಶ ಮತ್ತು 1070ರ ಮಹಾ ದುರಂತ. ಒಂದು ಸಮುದ್ರವೇ ಮಾಯವಾಗಿತ್ತು. ಕೇವಲ ಚಂಡಮಾರುತ ಮಾತ್ರವಲ್ಲ, ಮಾನವ ಹಸ್ತಕ್ಷೇಪದಿಂದ ಸಮುದ್ರವೇ ಮಾಯವಾದ ಉದಾಹರಣೆಯು ನಮ್ಮ ಮುಂದಿದೆ. ಒಂದು ಕಾಲದಲ್ಲಿ ಅತಿ ದೊಡ್ಡ ಒಳನಾಡಿನ ಜಲಾಶಯವಾಗಿದ್ದ ಅರಲ್ ಸಮುದ್ರ ಸೋವಿಯತ್ ಕಾಲದ ನೀರಾವರಿ ಯೋಜನೆಗಳಿಂದಾಗಿ ಇಂದು ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ಹಡಗುಗಳು ಬತ್ತಿದ ಭೂಮಿಯ ಮೇಲೆ ನಿಂತಿರೋದು ಒಂದು ಭೀಕರ ಪರಿಸರ ದುರಂತದ ಸಾಕ್ಷಿ. ಇನ್ನೂ ಭೀಕರವಾದದ್ದು 1970ರ ಚಂಡಮಾರುತ. ಯಾವುದೇ ಮುನ್ಸೂಚನೆ ಇಲ್ಲದೆ ಅಪ್ಪಳಿಸಿದ ಈ ಮಾರಿ 3 ರಿಂದ 5 ಲಕ್ಷ ಜನರ ಪ್ರಾಣ ಕಸಿದುಕೊಂಡಿತ್ತು. ಇಡೀ ಗ್ರಾಮಗಳೇ ಒಂದೇ ರಾತ್ರಿಯಲ್ಲಿ ಭೂಪಟದಿಂದ ಮಾಯವಾಗಿದ್ವು. ಇದು ಮಾನವ ಇತಿಹಾಸದ ಅತ್ಯಂತ ಭಯಾನಕ ಪ್ರಕೃತಿ ವಿಕೋಪ ಅಂತ ದಾಖಲಾಗಿದೆ. ಈ ಎಲ್ಲ ಘಟನೆಗಳು ನಮಗೆ ನೀಡುತ್ತಿರುವ ಸಂದೇಶ ಒಂದೇ: ಪ್ರಕೃತಿಯನ್ನು ನಾವು ನಿಯಂತ್ರಿಸಲು ಸಾಧ್ಯ ಇಲ್ಲ, ಆದರೆ ಅರ್ಥ ಮಾಡಿಕೊಳ್ಳಬಹುದು. ವಿಜ್ಞಾನಿಗಳ ಎಚ್ಚರಿಕೆ ಕೇವಲ ಪುಸ್ತಕಕ್ಕೆ ಸೀಮಿತವಾಗಬಾರದು. ಚಂಡಮಾರುತದ ತೀವ್ರತೆ ಏರ್ತಿರುವ ಈ ಸಮಯದಲ್ಲಿ ಸಿದ್ಧತೆ ಮತ್ತು ಮುನ್ನೆಚ್ಚರಿಕೆ ಮಾತ್ರ ನಮ್ಮ ಜೀವಗಳನ್ನು ಉಳಿಸಬಲ್ಲವು. ನಮ್ಮ ಪರಿಸರವನ್ನು ಕಾಪಾಡಿಕೊಳ್ಳೋದು ಮತ್ತು ಪ್ರಕೃತಿಯ ಬದಲಾವಣೆಗಳ ಬಗ್ಗೆ ಅರಿವು ಮೂಡಿಸೋದು ಇಂದಿನ ತುರ್ತು ಅಗತ್ಯವಾಗಿದೆ.